ನನ್ನ ಮಕ್ಕಳಿಗೆ ಎಕ್ಕಳ ತಗೊಂಡು ಹೊಡಿಬೇಕು, ಸಂಘದವ್ರಿಗೆ ಎಕ್ಕಳ ತಗೊಂಡು ಹೊಡಿಬೇಕು. ಅವ್ರ ಮನೆ ತಗೊಂಡೋಗ ಒಂದ್ ದಿವಸ ಹುಲ್ಲು ಹಾಕ್ಬೇಕು, ಗೊತ್ತಾಯ್ತದ ಅವ್ರಿಗೆ, ಗೊತ್ತಾಯ್ತಾ? ಮಾಡ್ತಾರೆ ರೈತರುಗಳಿಗೆ ಎಲ್ಲ ನುಕ್ಸಾನ್ ಮಾಡಕ್ಕೆ ಹುಟ್ಟದ ನನ್ನ ಮಕ್ಕಳುಗಳು ಸಂಘ ಮಾಡ್ಕೊಂಡು. आपकी आवाज न्यूज चैनल, आइए देखते हैं एक स्पेशल रिपोर्ट। केजी टेम्पल मार्केट, जिला तुमकुर, जो बैंगलोर के करीब वाक़ है, उस वक्त हुकूमत के नए कानून की वजह से बड़ी परेशानियों का सामना कर रहा है। ರೈತರು ಬರಲ್ಲ, ಯಾರು ಬರಲ್ಲ ನಮ್ಗೆ. ಜನ ಹಿಡಿತಾವ, ಅಲ್ಲಿ ಹಿಡಿತಾವ್ರ, ಗಾಡಿ ಹಿಡಿತಾರೆ ಅಂತ ಅವ್ರು ಬರ್ದಿಲ್ಲ. ನಾವಿಲ್ಲಿ ಮಣ್ಮುಖವಾಗಿ ಅಷ್ಟೇ ಸಾಲ ತಗೊಂಡಿರ್ತೀವಿ, ನಾವು ಅಲ್ಲೇ ನಮ್ಮ ಮನೆ ತಕ್ಕ ಬಂದು ಮೇಣ್ ಹಾಕ್ತಾರ ಅವರು. किसानों और स्थानीय व्यापारियों का कहना है, पशुओं की खरीद फरोख्त ही हमारा स्रोत है, इसी से किसान अपने घर का चूल्हा जलाते हैं। ಈಗ ರೈತರೇ ಮಡಿಕೊಂಡು ಪಾಲನೆ ಮಾಡಕ್ ಯಾವುದೇ ಕಾರಣಕ್ಕೂ ಆಗಲ್ಲ. ಅವೇನೇ ಮಾರ್ಬೇಕು ಅಂದ್ರೆ ವಯಸ್ಸಾದ ಅಂತ ಕಾಲದಲ್ಲಿ ಸಂತಿ ತಂದು ಮಾರಲೇಬೇಕು. और मजदूर अपनी रोजी कमाते हैं। इस बाजार से जुड़े बड़े और छोटे सभी लोग फायदा उठाते हैं, चाहे वो छोटे दुकानदार हों, किसान हों या मजदूर। ಬಡವ್ರ ಬಗ್ರುಗಳು ಅನ್ನ ತಿನ್ಕೊಂಡು ಜೀವನ ಮಾಡ್ತಾರೆ, ಅವರೆಲ್ಲ ಎಲ್ಲ ಪರ ಮಾಡ್ತಾರೆ. ಏನಕ್ಕೆ ಸಾಯಿಸ್ಬೇಕು ಅವ್ರೆಲ್ಲ? ಅವ್ರು ಇಲ್ಲವ್ರು ಈ ಸಂತೆನೂ ಇಲ್ಲ, ಈ ಸಮಾಜಕ್ಕೆ ಇದೇ ಇಲ್ಲ, ಅವರನ್ನೇ ಇಲ್ಲ. ಸಾಬುಗಳಿಲ್ಲ ಅಂದ್ರೆ ಈ ವ್ಯಾಪಾರವೇ ನಡೆಯಲ್ಲ, ಅದಂತೂ ಹೇಳ್ತೀನಿ. ಸಾಬುಗಳಿಲ್ಲ ಅಂದ್ರೆ ಈ ವ್ಯಾಪಾರವೇ ನಡೆಯಲ್ಲ, ಅದಂತೂ ಹೇಳ್ತೀನಿ. लेकिन हुकूमत का 2020 का नया कानून इस पूरे व्यापार को तबाह कर रहा है। मकामी लोगों का साफ कहना है, हम हुकूमत से दरखास्त करते हैं कि इस दर्द देने वाले 2020 कानून को मनसूख किया जाए। ಈಗ ರೈತರಿಗೆ ಒಂದ್ 90,000 1 ಲಕ್ಷ ಕೊಟ್ಟು ಹಸ ತಗೊಂಡ್ ಬರ್ತಾರೆ, ಆರ್ಥಿಕ ಭಾವ ಆಗೋಯ್ತದೆ. ಯಾವನ್ ತಗೊಂಡಿತಾನೆ, ಇವ್ನು ತಗೊಂಡಿತಾನ, ಮದ್ಯ ಹಿಡಿತಾನಲ್ಲ, ಅವ್ನು ಹಿಡ್ಕೊಂಡಿತಾನ. ಅವನ್ಗಿದ ಅಷ್ಟು ಧೈರ್ಯ ಇದ್ರೆ ಬಂದಿಲ್ಲಿ ಹಿಡ್ಕೊಂಡು ಹೋಗ್ಲಿ, और 1964 का कानून दोबारा लागू किया जाए ताकि हमारा बाजार फिर से चल सके और किसानों का घर आबाद हो सके। ತೊಂದರೆ ಕೊಡ್ತಾರೆ. ಈಗ ಪೊಲೀಸ್ ಫೋನ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ಅಕ್ಕಪಕ್ಕದಾಗೆ ಈಗ ಎಲ್ಲ ನಡೀತಾ ಇರೋದು ಅದೇ. ಈ ಬಜರಂಗ ದಳದವರು ಅಂತ ಬರ್ತಾರೆ, ಅವ್ರೇನ್ ಸಾಕ್ತಾರ ಬಂದು? ಅವ್ರೇನ್ ಸಾಕಲ್ವಲ್ಲ, ಅವ್ರು ತಗೊಂಡೋಗಿ ಎಲ್ಲ ಬಿಡ್ತಾರೆ. ಅವ್ರು ಮೇವಿರಲ್ಲ ದನಗಳಿಗೆ, ಅವ್ರು ತಗೊಂಡೋಗಿ ಎಲ್ಲ ಬಿಡ್ತಾರೆ. अवाम ने वाज़ेह पैगाम दिया है कि अगर इस कानून को वापस नहीं किया जाए तो हम एहतजाज करेंगे। लिया गया तो इसका असर सिर्फ किसानों और व्यापारियों पर ही नहीं पड़ेगा, बल्कि पूरे इलाके की मुआशी हालत पर बराहे रास्त असर होगा। ಏನು ಇಲ್ಲ, ಮನೆ ಭಂಗ, ಮನೆ ಕಟ್ಬೇಕು, ಏನೇನು ಹಿಂಗ್ ಭಂಗ ಇರ್ತೇವೆ, ಮಾರಕ್ ಬರ್ತೀವಿ. ಮಾರಕ್ ಬಂದಾಗ ವ್ಯಾಪಾರ ಜನಗಳಿರಲ್ಲ ತಗೊಳಕ್ಕೆ, ನಾವಿನ್ನೇನ್ ಮಾಡಕ್ ಹೋಗೋಣ? ಜನ ಬಂದ್ರೆ ಅದೇ ಹಿಡಿತಾರೆ ಅಂತ ಎಲ್ಲ ನಾವೇನ ಮಾಡೋಣ? ಎಲ್ಲ ಹಿಡಿತಾರೆ ಅಂತ ಜನಗಳು ಬರಲ್ಲ. ಈಗ ಅವನ 3 ಲಕ್ಷ 2 ಲಕ್ಷ ಬಂಡವಾಳ ಹಾಕ್ತಾರೆ, ಒಂದ್ ಟಂಪ ಹಿಡಿದ್ರೆ ಹೋಯ್ತು, ಇನ್ಯಾಕ್ ಬರೋಣ, ನಾವ್ ಮಲ್ಲಿರೋಣ ಅಂತ ಸುಮ್ನೆ ಇರ್ತಾರೆ. ಈಗ ಮೊದ್ಲು ಹೆಂಗಿತ್ತು? ಮೊದ್ಲು ಹೆಂಗಾತಗೆ ಒಂದು ಹಿಡ್ಕೊಂಡು ಹೋಗೋರು ಬರೋರು, ಈ ಕತ್ತರಿಸ ಎಲ್ಲ ಯಾರು ತಗೊಂಡ ನೋಡ ಮೂಸ್ ನೋಡ್ತಾ ಇಲ್ಲ. ಈಗ ಎಲ್ಲ ಹಿಡ್ಕೊಂಡ್ ನಿಂತವ್ರ. ಈಗ ಏನ್ ಮಾಡ ಸರ್, ಸರ್ಕಾರ ಬಂದಿದೆ, ರೈತರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡ್ತಾರೆ, ಸಹಾಯ ಮಾಡ್ತಾರೆ. ಹೇಳಿ, ಅದೇ ಸಾಯ್ಬೇಕು ನಾವು. ಅಲ್ವನ್ರಿ, ಸಹಾಯ ಮಾಡ್ಕೊಡ್ತಾರೆ. ಈ ಸಹಾಯ ಮಾಡ್ಕೊಡೋದ್ರೆ ನಾವು ಕೆರೆ ತಪ್ಪದ. ನಾವು ಬೆಳಿಗ್ಗೆ ಇದ್ರೆ ಅದ್ರಾಗೆ ಜೋಡ ಮಾಡ್ಬೇಕು. ಅವ್ರ ಇಲ್ಲ ನಾವೇನು ಮಾಡಕ್ಕಾಗಲ್ಲ, ನಾವು ರೈತರಿಗೆ ಕೊಡಕ್ಕಾಗಲ್ಲ. ರೈತರು ಬರಲ್ಲ, ಯಾರು ಬರಲ್ಲ ನಮ್ಗೆ. ಜನ ಹಿಡಿತಾವ, ಅಲ್ಲಿ ಹಿಡಿತಾವ್ರ, ಗಾಡಿ ಹಿಡಿತಾರೆ ಅಂತ ಅವ್ರು ಬರ್ದಿಲ್ಲ. ನಾವಿಲ್ಲಿ ಮಣ್ಮುಖವಾಗಿ ಅಷ್ಟೇ ಸಾಲ ತಗೊಂಡಿರ್ತೀವಿ, ನಾವು ಅಲ್ಲೇ ನಮ್ಮ ಮನೆ ತಕ್ಕ ಬಂದು ಮೇಣ್ ಹಾಕ್ತಾರ ಅವರು. ನಾವು ಅದ್ರಾಗೆ ಜೀವನ ಮಾಡ್ಬೇಕು. ಬೆಳಿಗ್ಗೆ ಇದ್ರೆ ಏನು ಮಾಡಕ್ಕಾಗಲ್ಲ, ನಾವು ಇದ್ರೊಳಗೆ ಜೀವನ ಮಾಡ್ಬೇಕು. ಜಮೀನ್ ಪಮೀನ್ ಏನಿಲ್ಲ ನಮ್ಗೆ, ಬೆಳಗ್ಗೆ ಇದ್ರೆ ಇದೇ ಜೀವನ ನಮ್ದು. ಇದ್ ಬಿಟ್ಮೇಲೆ ಏನು ಜೀವನ ಇಲ್ಲ. ಚೆನ್ನಾಗಿತ್ತು, ಈಗ ಇಲ್ವಲ್ಲ. ಈಗ ನಮ್ ಸಿದ್ದರಾಮಯ್ಯ ಬಂದು ನಾವೆಲ್ಲ ಪೈಸಾ ಹಾಕ್ತಾ ಸಾಯ್ಬೇಕು. ಎಲ್ಲಾ ರೈಟ್ ಜಾಸ್ತಿ ಆಗಿ ನಾವು ರೈತರು ಒಬ್ಬರು ಮಾಡುವ. ಓಟಿಗೆ ಮಾತ್ರ ಜಲ್ದಿ ಬರ್ತಾರೆ, ಯಾಕೆ ಓಟ್ ಹಾಕ್ರಿ ಅಂತ. ಅವಾಗ ನಾವು ಅಲ್ಲಿ ಓಟ್ ಹಾಕ್ಬಿಟ್ಟು ನಾವಿಲ್ಲಿ ಪೈಸಾ ಹಾಕ್ತಾ ಸಾಯ್ಬೇಕು. ಹಳೇದ್ ಹೆಂಗಿತ್ತು ಹಂಗೆ ಮಾಡ್ಬೇಕು. ಹಳೇದ್ ಹಂಗಿತ್ತು ಹಂಗ್ ಮಾಡಿದ್ರೆ ನಾವು ಬದುಕಂತೀವಿ. ಇಲ್ಲ ಅಂದ್ರೆ ಈ ಸಲ ಡಮಾರ್ ನಾವು ಅದೇ ಅಲ್ಲಿ ಕೊಚ್ಕೊಂಡು ಇರಲ್ಲ, ಆ ತರ ಎಲ್ಲ ಕೊಚ್ಕೊಂಡು ಹೊರಡ್ತೀವಿ. ಯಾವ ರಣ ಇದು? ನಮ್ದು ಕೆಜಿ ಟೆಂಪಲ್. ಕೆಜಿ ಟೆಂಪಲ್. ಕೆಜಿ ಟೆಂಪಲ್.
ಸರ್ ರೈತರಿಗೆ ಅನುಕೂಲ ಆಗೋದು ಅಂದ್ರೆ ಇವಾಗ ಕುಯ್ಯೋದು ಬೇಡ ಅಂತ ಹೇಳಕ್ ಆಗಲ್ಲ, ಈಗ ಸುಧಾರಣೆ ಮಾಡಕ್ ಆಗಲ್ಲ. ಹೆಂಗೆ ಏಜ್ ಆಗಿರುತ್ತೆ, ಈಗ ರೈತರೇ ಮಡಿಕೊಂಡು ಪಾಲನೆ ಮಾಡಕ್ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅವೇನೇ ಮಾರ್ಬೇಕು ಅಂದ್ರೆ ವಯಸ್ಸಾದಂತ ಕಾಲದಲ್ಲಿ ಸಂತಿ ತಂದು ಮಾರ್ಲೇಬೇಕು. ನೀವ್ ಮಾಡ್ತಾ ಇದೀರಲ್ಲ, ತಗೊಳಕ್ ಜನ ಬರ್ತಾವ್ರ? ಕಮ್ಮಿ ರೈತರು ಅಂದ್ರೆ ಮಳೆಗಾಲ ಒಂಚೂರು ಹೆಚ್ಚಿಗೆ ಕಮ್ಮಿ ಆಯ್ತು. ಗಾಡಿ ಹುಡುಗ್ರೆ ಜಾಸ್ತಿ ಆಗಿದೆ ಸರ್, ಹುಡುಗರದೇ ಗಲಾಟೆ. ಈಗ ಸಂಘ ಅಂತ ಮಾಡ್ಕೊಂಡ್ಬಿಟ್ರೆ ಸಂಘದಲ್ಲಿ ಇವ್ರು ಸಂಘದವ್ರೆ ಬರ್ತಾರೆ, 100% ಇಲ್ಲ. 4 ಜನ ಅವ್ರು ಬಂದ್ರೆ 4 ಜನ ಎಕ್ಸ್ಟ್ರಾ ಇರ್ತಾರೆ. ಜಾಸ್ತಿ ಲ್ಯಾಬ್ರೇಜ್ ಜಾಸ್ತಿ ಇದೆ. ಈಗ ಅಂತವ್ರು ಸಹಾಯ ಮಾಡ್ತಾರ ರೈತರಿಗೆ? ರೈತರಿಗೆ ಎಲ್ಲಿ ಈಗ ರೈತರಿಗೆ ಮಾರ್ಲೇಬೇಕು ಅಂತ ಬರ್ತೀವಿ, ನಮಗ್ ದುಡ್ಡಿನ ಅವಶ್ಯಕತೆ ಇರುತ್ತೆ. ಬಂದಿಲ್ಲ ಸ್ಟೇಷನ್ ಗಾಡಿ ಹೊಡಿತಾರೆ, ದನ ಎಳ್ಳೆ ತುಂಬ್ಕೊಂಡು ಹೋಗ್ಬೇಕು, ಎಳ್ಳೆ ತುಂಬ್ಕೊಂಡ್ ಬರಕ್ ಆಗಲ್ಲ. ಈಗ ಸುಮ್ನೆ ಈಗ ಇವರು ಇಲ್ಲಿ ತಗೋತಾರ ಪಾಪ, ಅವರು ಬಡವ್ರ ಬಗ್ಗೆ ಹೆಂಗೋ ಅನ್ನ ಉಣ್ತಾರೆ. ಇದರಿಂದ ಕೈ ಕಾಲ್ ಮುರಿದೋದಲ್ಲ, ಏನ್ ಮಾಡ್ತಾರೆ? ತಗೊಂಡೋಗಿ ಸುಮ್ನೆ ಅನಾಥವಾಗಿ ಹೆಣ ಮಾಡ್ಬೇಕಾಯ್ತದೆ. ಇವರು ಎಲ್ಲ ಗಾಡಿ ಪಾಡಿ ಹಿಡ್ಕೊಂಡು ಪಾಪ ಅವ್ರಿಗೂ ಮಾಡ್ತಾರೆ, ಲುಕ್ಷನ್ ಮಾಡ್ಕೊಂಡು ಅವರು ಬರ್ದಂಗ ಆಗೋಯ್ತಾರೆ. ಬಡವ್ರ ಬಗ್ರುಗಳು ಅನ್ನ ತಿನ್ಕೊಂಡು ಜೀವನ ಮಾಡ್ತಾರೆ. ಅವ್ರೇ ಇಲ್ಲ ಅಂದ್ರೆ ಎಲ್ಲ ವ್ಯಾಪಾರ ಮಾಡ್ತಾರೆ. ಈಗ ಜನಗಳಿಗೆ ತಗೋಬರಕ್ ಬಂದ್ರೆ ಈಗ ಹೋದ್ರೆ ಅವರು ಗಾಡಿ ಹಿಡಿತಾರೆ, ಸಾಯಿಸ್ ಬಿಡ್ತಾರೆ, ಏನಕ್ಕೆ ಸಾಯಿಸ್ಬೇಕು? ಅವ್ರೆಲ್ಲ ಅವ್ರು ಇಲ್ಲವ್ರು ಈ ಸಂತೆನೂ ಇಲ್ಲ, ಈ ಸಮಾಜಕ್ಕೆ ಇದೇ ಇಲ್ಲ, ಅವರನ್ನೇ ಇಲ್ಲ. ಅವ್ರಿಗೆ ಸಾಬ್ರುಗಳಿಲ್ಲ ಅಂದ್ರೆ ಈ ವ್ಯಾಪಾರಗಳು ನಡೆಯಲ್ಲ, ಅದಂತೂ ಹೇಳ್ತೀನಿ. ಸಿದ್ದರಾಮಯ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಏನ್ ಮನವಿ? ಈಗ ಅವರು ಒಂದು ಮಾನ್ಯತೆ ಕೊಡ್ಬೇಕು, ವ್ಯಾಪಾರಗಾರರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅವರೇ. ಯಾಕೆಂದ್ರೆ ಗಾಡಿ ಪಾಡಿ ಹಿಡಿದಂಗೆ ಅವರು ಸಾಗಿಸಿ ಏನೋ ಹೊಟ್ಟೆಪಾಡು ಅವರು ಜೀವನ ಮಾಡ್ಬೇಕು. ಈ ಸಿದ್ದರಾಮಯ್ಯ ಸರ್ಕಾರ ಆಗ್ಲಿ ಯಾರೇ ಆಗಿರ್ಲಿ, ಈಗ ನಮ್ಮಲ್ಲಿ ಏನ್ ಗೊತ್ತಾ, ಈ ಕೈ ಕಾಲ್ ಮುರಿದೋದವು ಇವೆಲ್ಲ ಯಾರು ತಗೊಂಡೋಗ್ತಾರೆ? ಅವ್ರು ಇಲ್ಲ ಅಂದ್ರೆ ಯಾರು ತಗೊಳಕ್ ಆಗಲ್ಲ. ಈಗ ಸಂಘ ಮಾಡ್ಕೊಂಡು ಜನ ಬಂದ್ಬಿಟ್ಟು ಹಿಡಿತಾರಲ್ಲ, ನನ್ನ ಮಕ್ಕಳಿಗೆ ಎಕಡ ತಗೊಂಡ್ ಹೊಡಿಬೇಕು, ಸಹಾಯ ಮಾಡ್ತಾರ? ಸಂಘದವ್ರಿಗೆ ಎಕಡ ತಗೊಂಡ್ ಹೊಡಿಬೇಕು. ಅವ್ರ ಮನೆ ತಗ ತಗೊಂಡೋಗ್ ಒಂದ್ ದಿವಸ ಹುಲ್ಲು ಹಾಕ್ಬೇಕು, ಗೊತ್ತಾಯ್ತದ ಅವ್ರಿಗೆ? ಇಲ್ಲ, ರೈತರಿಗೆ ಸಹಾಯ ಮಾಡ್ತಾರ ಅವರು? ಮಾಡ್ತಾರೆ ರೈತರುಗಳಿಗೆ ಎಲ್ಲ ಲುಕ್ಷನ್ ಮಾಡಕ್ಕೆ ಹುಟ್ಟದ ನನ್ನ ಮಕ್ಕಳುಗಳು. ಸಂಘ ಮಾಡ್ಕೊಂಡು ಸಂಘದವ್ರು ತಗೊಂಡೋಗಿ ಏನ್ ಅವ್ರೇನು ಮಡಿಕೋತಾರ? ಅವ್ರಿಗೆ ಹಾಕತ್ ತಗೊಂಡೋಗಿ ಕಳ್ಳನ ಮಕ್ಕಳು ರೈತರು ದುಡ್ಡು ತಿನ್ನೋದು ಈ ಬಾರ್ದು ಕಾರಣ. ಯಾರೇ ಆಗ್ಲಿ ಕೂಲಿ ಮಾಡೋ ಜನಕ್ಕೆ ಯಾರು ತೊಂದರೆ ಕೊಡಬಾರ್ದು, ಆಯ್ತಾ? ಈಗ ಅವ್ರ ಇರೋದ್ರಿಂದ ನಾವು ಏನೋ ಅಲ್ಪ ಸ್ವಲ್ಪ ಅನ್ನ ತಿಂತೀವಿ, ಅವ್ರೇನಾದ್ರು ಎಲ್ಲಿ ವ್ಯಾಪಾರ ಮಾಡ್ತಾರೆ? ಯಾವ್ರಣ ಇದು? ನಮ್ದು ಹೊಸಕೆರೆ, ಇದು ಸಂತೆಯಲ್ಲಿರೋದು KE ಟೆಂಪಲ್. ತೊಂದ್ರೆ ಏನೂ ಇಲ್ಲ ಅಣ್ಣ. ದನ ತಗೊಂಡ್ ಬಂದ್ರೆ ಇಲ್ಲಿ ಮಾರಾಕ್ ಹೋದ್ರೆ ಅಲ್ಲಿ ಹಿಡ್ಕೊಂತಾರೆ, ಇಲ್ಲಿ ಅಡ ದುಡ್ಡಿ ಕೇಳ್ತಾರೆ, ಸಾಬರ್ಗಳು ಕೊಡ್ಬೇಡಿ ಅಂತಾರೆ. ಇಲ್ಲಿ ಸಂತೆಯಲ್ಲಿ ಏನು ಅಡ್ಗಟ್ಟೆ ಹಾಕಲ್ಲ, ಮಧ್ಯ ಗಾಡಿ ಹಿಡಿತಾರೆ. ಅವ್ರೇನ್ ಮಾಡ್ಬೇಕು? ಅವ್ರು ಬಂದ್ ತಗೊಂಡ್ರೆ ವ್ಯಾಪಾರ ಆಗುತ್ತೆ, ಇಲ್ಲಿದ್ರೆ ಇಲ್ಲ. ಯಾರು ತಗೊಂತಾರೆ? ಈಗ ರೈತರಿಗೆ ಒಂದ್ 90,000 1 ಲಕ್ಷ ಕೊಟ್ಟು ಹಸ ತಗೊಂಡ್ ಬರ್ತಾರೆ, ಹಸಿಗ್ ಭಾವ ಆಗೋಯ್ತದೆ. ಯಾವನ್ ತಗೊಂಡೈತಾನೆ? ಇವ್ನ್ ತಗೊಂಡೈತಾನ? ಮಧ್ಯ ಹಿಡಿತಾನಲ್ಲ, ಅವ್ನು ಹಿಡ್ಕೊಂಡೈತಾನ? ಅವ್ನ್ಗಿದ ಅಷ್ಟು ಧೈರ್ಯ ಇದ್ರೆ ಬಂದಿಲ್ಲಿ ಹಿಡ್ಕೊಂಡು ಹೋಗ್ಲಿ. ಇಲ್ಲಿ ಬಂದ್ ಮಾಡಲ್ಲ. ಇಲ್ಲಿ ಮಾಡಲ್ಲ, ಅಲ್ಲೆಲ್ಲೋ ಹೋಗಿ ನಿನ್ ದಾರಿಲಿ ಹಿಡ್ಕೊಂಡ್ರೆ ಅವ್ನ್ಗೆ ಅಷ್ಟು ನಿನ್ಗೆ ಧೈರ್ಯ ಸಾಕು. ನೀನು ಸಂತೆಗ್ ಬಂದು ಹಿಡ್ಕೊಂಡು ಹೋಗು, ಅದೆಷ್ಟು ಕಟ್ಟಿ ನೀನು ಸಾಕ್ತಿಯ ನೋಡೋಣ ನೀನು. ಈಗ ಕಾಂಗ್ರೆಸ್ ಯಾವ ಸರ್ಕಾರ ಇದ್ರು ಅಷ್ಟೇ ಸ್ವಾಮಿ. ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಏನ್ ಇಷ್ಟ ಅಂದ್ರೆ ಮಧ್ಯ ಗಾಡಿ ಹಿಡಿಬಾರ್ದು, ಎಲ್ಲಾ ಗಾಡಿ ಆರಾಮಾಗಿ ಹೋದ್ರೆ ಇಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಸಂತೆಯಲ್ಲಿ. ಮೊದ್ಲಂಗಿತ್ತು ಆತರ ಇರ್ಬೇಕು. ಗಾಡಿಯಲ್ಲಿ ಮಧ್ಯ ಹಿಡ್ಕೊಂತಾರೆ, ಅವ್ರಿಗೆ ತೊಂದ್ರೆ ಕೊಡ್ತಾರೆ. ಇಲ್ಲಿ ದನ ಮಾರಕ್ ಆಗಲ್ಲ ನಾವು, ತೊಂದ್ರೆ ಆಯ್ತದೆ. ಒಂದ್ ಕಾಲ್ ಮುರ್ಕೊಂತು ಏನ್ ಮಾಡೋಣ? ಅದು ಕಷ್ಟ ಅಂದ್ರೆ ಡಾಕ್ಟರ್ಗೆ ಕೊಡ್ಬೇಕು ಸಾವಿರಾರು ಗಟ್ಲೆ. ಎಲ್ಲಿಂದ ಕೊಡೋಣ? ಇವ್ರು ಕೊಡ್ತಾರ? ಸಂಘ ಮಾಡ್ಕೊಂಡು ಅವ್ರ ಎಂಟ್ರಿ ಮಕ್ಕಳು ನೋಡ್ಕೊಂಡು ಅವ್ನ್ಗೂ ಡ್ರೈವರ್ಗೂ ನಾಯಿಗೂ ಇದ್ದಂಗ್ ಉಯ್ದ್ಬಿಟ್ಟಿದೆ ಮಾಡ್ಕೊಂಡು ಹೊಂಟೈತೆ. ಅವ್ರ ಗಂಟು 1 ಲಕ್ಷ ಕೊಟ್ರೆ ಗಾಡಿ ಬಿಟ್ಬಿಡ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಅವ್ರೇನ್ ಮಾಡ್ಬೇಕು? ಇದು KG ಟೆಂಪಲ್. ಅವ್ರೇನಂತಂದ್ರೆ ಏನೋ ಕಷ್ಟಪಟ್ಟು ಅವ್ರು ಮನೆಗೆ ಏನೋ ಭಂಗ ಇರುತ್ತೆ, ಅದಕ್ಕೆ ಸಂತೆಗೆ ಮಾರಕ್ ಬರ್ತಾರೆ. ಅವ್ರ ರೈತರು ತಗೊಂಡ್ ಹೋಗ್ತಾರೆ ಸಂತೆಯಿಂದ. ಸಂತೆಯಿಂದ ಏನ್ ಮಾಡ್ತಾರೆ? ಸಂತೆ ಮಾಡೋದ್ರಿಂದ ತಾನೇ ಅವ್ರು ಬರೋದು. ಸಂತೆನೇ ಮಾಡ್ಬಾರ್ದು ಅಂದ್ರೆ ಸಾಕಲ್ರಿ ಅವ್ರನ್ನ. ಈ ಸಂತೆ ತೊಂದ್ರೆ ಕೊಡ್ತಾರೆ. ಈಗ ಪೊಲೀಸಿಗೆ ಫೋನ್ ಮಾಡ್ತಾರೆ, ಅವ್ರು ಹೇಳ್ದಂಗೆ ಅಕ್ಕಪಕ್ಕದಾಗೆ ಈಗ ಎಲ್ಲಾ ನಡೀತಾ ಇರೋದು ಅದೇ. ಈ ಬಜರಂಗ ದಳದವರು ಅಂತ ಬರ್ತಾರೆ,
ಅವ್ರೇನ್ ಸಾಕ್ತಾರ ಬಂದು, ಅವ್ರೇನ್ ಸಾಕಲ್ವಲ್ಲ, ಅವ್ರು ತಗೊಂಡೋಗಿ ಎಲ್ಲ ಬಿಡ್ತಾರೆ. ಅವ್ರು ಮೇವಿರಲ್ಲ ದನಗಳಿಗೆ, ಅವ್ರು ತಗೊಂಡೋಗಿ ಎಲ್ಲ ಬಿಡ್ತಾರೆ. ಅವ್ರನ್ನ ಏನ್ ಮಾಡಕ್ಕಾಗತ್ತೆ? ಮುಂಚೆನೆ ಚೆನ್ನಾಗಿತ್ತು. ಮೊದ್ಲೆಲ್ಲ ಮಾಮೂಲಿ ಇತ್ತು. ಮಾಮೂಲಿ ಏನು ಇರಲಿಲ್ಲ, ತೊಂದ್ರೆ ಏನಿಲ್ಲ, ಯಾರಿಗೂ ಇರಲಿಲ್ಲ. ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟೈತೆ ಈಗ. ಈಗ ಸಿದ್ದರಾಮಯ್ಯ ಸರ್ಕಾರ ಇದೆ, ರೈತರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಏನ್ ಮಾಡ್ತಾರೆ ಸರ್, ಅವ್ರವ್ರ ರೀತಿ ಅವ್ರವ್ರ ಇವ್ರೆ ಅವ್ರ ಅಧಿಕಾರಕ್ಕೋಸ್ಕರ ಅವ್ರು ಪರದಾಡ್ತಾರೆ ಹೊರತು ಬೇರೆ ಸಿಕ್ಕೇನಿಲ್ಲ. ರೈತರಿಗೆ ಏನ್ ಸಹಾಯ ಮಾಡ್ತಾರೆ? ಎಲ್ಲದಕ್ಕೂ ಇನ್ಫ್ಲೂಯೆನ್ಸ್ ಯಾರೋ 100 ಕೋಪ ಅವ್ರ ಲೀಡರ್ಸ್ಗಳು ಮಾಡ್ತಾರೆ. ಬೇರೆಯವ್ರಿಗೆ ಯಾರು ಯಾವ್ದೇ ರೀತಿ ಇಲ್ಲ. ಯಾರಿಗೆ ಮಾಡ್ತಾರೆ? ಎಷ್ಟೋ ವರ್ಷದಿಂದ ಸಾಕ್ತಾರೆ, ಇದು ಸಾಕ್ಬಿಟ್ಟು ಏನೋ ಕಷ್ಟ ಟೈಮ್ ಅಲ್ಲಿ ಸೇಲ್ ಮಾಡ್ತಾರೆ. ಆ ಟೈಮ್ ಸೆಂತಲ್ಲಿ ಏನೋ ಬಂಗಾರದ ಕಲ್ವ ತಂದು ಮಾರೋದು. ಅವರು ಆ ಕಷ್ಟ ಸುಖಕ್ಕೆ ಯಾರೋ ಹಾಸ್ಪಿಟ್ಲ್ ಸೇರ್ಸಿರ್ತಾರೆ, ಅವ್ರಿಗೆ ದುಡ್ಡು ಇರಲ್ಲ. ದುಡ್ಡು ಯಾರು ಕೊಡ್ತಾರೆ? ಈಗ ಅವ್ರು ಏನಾರ ಮಾಲ್ ಇರೋದನ್ನ ಮಾರ್ಬೇಕಪ್ಪ ಸೆಂತೆಗೆ ಬಂದು. ಇಲ್ಲ ಬಂಗಾರ ಇದ್ರೆ ಬಂಗಾರ ತಂದ ಗಡೆ ಹಾಕ್ಬೇಕು. ಬಂಗಾರ ಇರಲ್ಲ, ಬಡವ್ರ ಏನ್ ಮಾಡ್ತಾರೆ? ದನ ಕರ ಕಟ್ಕೊಂತಾರೆ, ಒಂದಿಲ್ಲ ಮೇಕೆ ದನ ಮಡಿಕೊಂಡಿರ್ತಾರೆ, ಅದನ್ನ ತಂದು ಮಾರ್ಬೇಕು ಅವರು. ಆ ಟೈಮಲ್ಲಿ ತಗೊಳ್ಳಲ್ಲ ಜನ ತಗೊಂಡಕ್ಕೆ ತಗೊಂಡ್ ಹೋದ್ರು ಅವ್ರು ಸಂತೆ ಮಾಡಕ್ ಬಿಡಲ್ವಲ್ಲ. ಸಂತೆಯಿಂದ ತಗೊಂಡ್ ಹೋಗ್ತಾರ ಅಷ್ಟೇ. ಅವ್ರ ಮಧ್ಯದಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿದಾಗ ಅವ್ರು ಬಂದು ಸಂತೆ ಮಾಡಕ್ ಬರಲ್ವಲ್ಲ ಜನಗಳು. ಪಾರ್ಟಿಗಳೇ ಬರಲ್ವಲ್ಲ, ಪಾರ್ಟಿಗಳೇ ಮಾಡ್ತಾರೆ. ಅವ್ರ ಭಯ ನಿಮ್ಮ ಮನವಿ ಏನಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಏನಿದೆ ಇನ್ನಿನ್ನ ಮಾಮೂಲಿ ಮಾಡ್ಕೊಂಬತ್ತಿರೋ ಆ ರೀತಿ ಮಾಡ್ಕೊಂಡು ಹೋದ್ರೆ ಯಾರು ಏನ್ ತೊಂದ್ರೆ ಇಲ್ಲ. ಈಗ ಮದ್ವೆ ಕಷ್ಟ ಸುಖ ಏನೋ ಬಂಗ ಇರ್ತೈತೆ ಅವ್ರಿಗೆ. ಮನೆ ಕಷ್ಟ ಇರುತ್ತೆ, ಮನೆ ಕಷ್ಟ ಸಾಕ್ಸಾರ ಯಾರು? ಪ್ರತಿಯೊಂದಕ್ಕೂ ಎಲ್ಲರೂ ಅವರೇ ಬರ್ತಾರೆ. ಸರ್ಕಾರ ಏನಿಲ್ಲ, ಅವ್ರ ಬಂಗ ಅವ್ರ ಮನೆಗೆ ಏನಿರುತ್ತೋ ಒಡವೆ ಆಗ್ಬೋದು, ದನಕರ ಆಗ್ಬೋದು, ಮೇಕೆ ಇತರೆ ವಸ್ತುಗಳು ಏನಾರ ಆಗ್ಬೋದು, ಅವ್ರ ಇಚ್ಛಾನುಸಾರವಾಗಿ ಅವ್ರ ವಸ್ತು ಯಾರಿಗಾರ ಮಾರಕ್ ಅವಕಾಶ ಮಾಡ್ಕೊಡಿ ಅಷ್ಟೇ.